ನಮಸ್ತೆ ಗುರುಜಿ. ಜೈ ಗುರುದೇವ್. ನನ್ನ ಹೆಸರು ಸಿ ಎಸ್ ಈಶಾ ಅಂತೇಳಿ. ನನ್ನ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಲೆಕ್ಕೆ ಹೋಬಳಿ, ಚಿಕ್ಕೌಜ ಎಂಬ ಒಂದು ಚಿಕ್ಕ ಗ್ರಾಮದವರು. ನಾನು ಬೇಸಿಕಲಿ ಬಂದು ಒಂದು ಕೃಷಿ ಕುಟುಂಬದಿಂದ ಬಂದು MSc ಕೃಷಿಯನ್ನು ಓದಿ ಈಗ ಪ್ರಸ್ತುತ ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾಯಿದ್ದೀನಿ. ಗುರುಜಿ, ನಾನು ಈ ಒಂದು ಕೃಷಿ ಕಾಯಕಲ್ಪ ಕ್ರಿಯೆ ಬಗ್ಗೆ ನನಗೆ ಹಿಂದೆ ಯಾವುದೇ ನಾಲೆಡ್ಜ್ ಇರಲಿಲ್ಲ. ಈಗ ನಮ್ಮ ಇಲಾಖೆಯ ಸಹೋದ್ಯೋಗಿ ಮಿತ್ರರಾದಂಥ ನಮ್ಮ ರಜನಿಕಾಂತ್ ಅವರ ಒಂದು ಸಲಹೆ ಮೇರೆಗೆ ಈ ಒಂದು ಶಿಬಿರಕ್ಕೆ ನಾನು ಜಾಯಿನ್ ಆದೆ. ಶಿಬಿರಕ್ಕೆ ಜಾಯಿನ್ ಆದಮೇಲೆ ಇದರದ ಮಹತ್ವ ತುಂಬ ಅರ್ಥಪೂರ್ಣ ಇದೆ ಅನ್ನೋದು ಗೊತ್ತಾಯಿತು. ಈ ಒಂದು ಕ್ರಿಯೆಯಲ್ಲಿ ನಾನು ಮುಖ್ಯವಾಗಿ ಕಲ್ತಿದ್ದು ಅಥವಾ ತಿಳ್ಕೊಂಡಿದ್ದು ಏನಪ್ಪ ಅಂತಂದರೆ, ಪ್ರಾರಂಭಿಕ ದಿನಗಳಲ್ಲಿ ಈ ಒಂದು ಕ್ರಿಯೆನ 4 ಗಂಟೆಯಿಂದ 8 ಗಂಟೆವರೆಗೆ ಹೆಂಗಪ್ಪ ಮಾಡೋದು, 4 ಅವರ್ಸು ಅಂತಂತ ತುಂಬಾ ಅನ್ನಿಸ್ತಾ ಇತ್ತು, ಆಗಲ್ವೇನೋ ಅಂತ. ಆ ನಂತರ ದಿನಗಳಲ್ಲಿ ನಾನು ಮೊದಲ 2 ದಿನಗಳು ಸೇರಿಕೊಂಡಾಗ ಸ್ವಲ್ಪ ಕಷ್ಟ ಅನ್ನಿಸ್ತು. ಜಾಯಿನ್ ಆದಾಗ ಬೆಳಗ್ಗೆ ಮಾರ್ನಿಂಗು. ಆಮೇಲೆ ನಿಮ್ಮ ಒಂದು ಪ್ರವಚನ ಮತ್ತು ನಿಮ್ಮ ಒಂದು ತೋರಿಸ್ಕೊಟ್ಟಂಥ ಒಂದು ಈ ಕಾಯಕಲ್ಪ ಕ್ರಿಯೆ, ಯೋಗಾಭ್ಯಾಸಗಳು ಎಲ್ಲ ನೋಡಿಬಿಟ್ರೆ ನಿಜವೂ ತುಂಬ ಅದ್ಭುತ ಅನ್ನಿಸ್ತು ಗುರುಜಿ. ಈ ಒಂದು ಕಾಯಕಲ್ಪ ಕ್ರಿಯೆಯಲ್ಲಿ ತುಂಬ ವಿಶೇಷವಾಗಿ ಅಂದರೆ ನಮಗೆ ತುಂಬ ಟೈಮ್ ತುಂಬ ಸುಸ್ತಾಗೋದು, ಅದು ಕೆಲಸ, ಫೀಲ್ಡ್ ವರ್ಕು ಎಲ್ಲ ಮಾಡ್ಕೊಂಬರೋಳಗೆ. ಈ ಒಂದು ಕ್ರಿಯೆಯಲ್ಲಿ ನಾವು ಡೈಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡವರು ಕೂಡ ಸುಸ್ತಾಗೋದು. ಈ ಕಾಯಕಲ್ಪ ಕ್ರಿಯೆ ಸೇರ್ಕೊಂಡಾದ್ಮೇಲೆ ನಮಗೆ ಆ ಥರ ಫೀಲಿಂಗೇ ಆಗ್ತಾಯಿಲ್ಲ. ಲವಲವಿಕೆ ಇರುತ್ತೆ, ಎನರ್ಜಿ ಇರುತ್ತೆ. ಈ ಒಂದು ನಾವೇನು ಡೀಪ್ ಬ್ರೀತಿಂಗ್ ಮಾಡ್ತಾಯಿದ್ದೀವಿ, ಇವೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಆ್ಯಕ್ಚುಲಿ ನಾವು ಈ ಮೊಬೈಲ್ಸು ಅಲ್ಲಿ ಇಲ್ಲಿ ಟಿ ವಿಗಳಿಗೆ ಒಂದು ಸ್ವಲ್ಪ ನೋಡಿ ಯೋಗದ ಬಗ್ಗೆ ತಿಳ್ಕೊಂಡಿದ್ದು ಬಿಟ್ಟರೆ ಇಷ್ಟು ಡೀಪಾಗಿ ಗೊತ್ತೇ ಇರಲಿಲ್ಲ. ಆದರೆ ಈ ಒಂದು ಕಾಯಕಲ್ಪ ಕ್ರಿಯೆ ತುಂಬ ವೈಜ್ಞಾನಿಕವಾಗಿದೆ. ಏನೋ ಒಂದು ನಮ್ಮ ಶರೀರದಲ್ಲಿರೋಂತಹ ಒಂದು ಎನರ್ಜಿನ ಜಾಸ್ತಿ ಮಾಡುತ್ತೆ ಈ ಒಂದು ಕಾಯಕಲ್ಪ ಕ್ರಿಯೆ. ಈ ಒಂದು ಇದರಲ್ಲಿ ನಮಗೆ ಒಂದು ದೇಹದಲ್ಲಿ ಆರೋಗ್ಯವಾಗಿರಬೇಕು, ರೋಗ ಮುಕ್ತವಾಗಿರಬೇಕು ಅಂತಂದರೆ ಈ ಒಂದು ಕಾಯಕಲ್ಪ ಕ್ರಿಯೆ ವೆರಿ ಇಂಪಾರ್ಟೆಂಟು. ಇದ್ರ ಮುಖಾಂತರ ನಾವು ಹೆಚ್ಚಿಗೆ ನಮ್ಮ ದೇಹದ ಎನರ್ಜಿ ಜಾಸ್ತಿ ಮಾಡ್ಕೋಬೋದು, ಮತ್ತು ನಾವು ಡೀಪರ್ ಸೈಲೆನ್ಸಿಂದ ನಾವು ಎನರ್ಜಿ ಜಾಸ್ತಿ ಮಾಡ್ಕೋಬೋದು. ಮತ್ತು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಚಕ್ರಗಳು ಯಾವ್ಯಾವಿದ್ದಾವೆ, ಅವರ ಒಂದು ಎನರ್ಜಿ ಲೆವೆಲ್ ಏನು, ಇವೆಲ್ಲವನ್ನು ಭಾರಿ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ನಿಮಗೆ ನಿಜವಾಗ್ಲೂ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಈ ಒಂದು ಕಾಯಕಲ್ಪ ಕ್ರಿಯೆಯಿಂದ ನಾವು ನಮ್ಮ ಫ್ಯಾಮಿಲಿಲಿ ನಮ್ಮ ತಂದೆ ತಾಯಿಗಳ ಜೊತೆ ಸಂಬಂಧ ಹೆಂಗಿರುತ್ತೆ, ಅಥವಾ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಇವೆಲ್ಲರೂ ಕೂಡ ಸಂಬಂಧಗಳಿಗೆ ಒಂದು ಅರ್ಥಪೂರ್ಣವಾದಂಥ ಒಂದು ನಮಗೆ ಜೀವನ ಮಾಡಲಿಕ್ಕೆ ತಿಳುವಳಿಕೆ ಕೊಟ್ಟರೆ, ನಾವು ಅನಾಥ ಒಂದು ಭಾವನೆ ಮುಂದೆ ನಾವು ಈಗ ಹೆಂಗಿದ್ದೀವಿ, ಮುಂದೆ ಹೆಂಗಿರ್ಬೇಕು ಅನ್ನೋದು ಕೂಡ ಈ ಒಂದು ನಿಮ್ಮ ಒಂದು ಶಿಬಿರದಿಂದ ನಮಗೆ ತಿಳುವಳಿಕೆ ಬಂದಿದೆ. ಅಷ್ಟೇ ಅಲ್ಲದೆ ಜೀವನದಲ್ಲಿ ಮತ್ತು ಒಂದು ಒತ್ತಡನ, ಸಾರ್ವಜನಿಕ ಜೀವನದಲ್ಲಿ ಒತ್ತಡನ ಹೆಂಗೆ ನಿರ್ವಹಣೆ ಮಾಡಬೇಕು, ನಾವು ಹೆಂಗೆ ಬಿಹೇವ್ ಮಾಡಬೇಕು, ಯಾವುದೇ ಒಂದು ಕಷ್ಟಕಾಲ ಬಂದಾಗ ಅದನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು, ಪ್ರಬುದ್ಧತೆ ಅಂದರೆ ಏನು, ಅದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟು ತುಂಬ ಅರ್ಥಪೂರ್ಣವಾಗಿ ವಿಚಾರ